ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಕಾಲಭೈರೇಶ್ವರ ಟೆಂಪಲ್ ಬಗ್ಗೆ ಮಾಹಿತಿ ನೀಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಈ ಕಾಲಭೈರೇಶ್ವರ ದೇವಸ್ಥಾನವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕ ಅರಸಿನಕೆರೆ ಗ್ರಾಮದಲ್ಲಿ ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರವಾಗಿ ತುಂಬ ಪ್ರಚಲಿತ ಆಗಿದೆ. ಇದು ಕಾಲಭೈರೇಶ್ವರ ದೇವಸ್ಥಾನವು ವರ್ಷಕ್ಕೊಂದು ಸಲ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಅದರಲ್ಲಿ ಫಸ್ಟ್ ದಿನ ಉತ್ಸವ, ನಂತರ ಕಾಲಭೈರೇಶ್ವರ ಸ್ವಾಮಿ ದೇವರ ಉತ್ಸವ, ಅನ್ನ ಸಂತರ್ಪಣೆ, ರಥೋತ್ಸವ. ಹೀಗೆ ಈ ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣವಾಗಿ ಅಕ್ಕಪಕ್ಕದ ಊರುಗಳೆಲ್ಲರೂ ಸೇರಿ ಒಂದು ವಾರದವರೆಗೂ ಕೂಡ ಈ ಜಾತ್ರಾ ಮಹೋತ್ಸವವನ್ನು ಈ ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಸಾರಿ ಇದನ್ನ ನಡೆಸ್ಕೊಡ್ತಾರೆ. ಹಾಗೆ ಇಲ್ಲಿ ಮತ್ತೊಂದು ಪ್ರಮುಖವಾದ ವಿಷಯ ಏನೆಂದರೆ, ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇಲ್ಲಿ ಸ್ಥಾಪನೆ ಮಾಡಿ ತುಂಬ ಕಡಿಮೆ ದರದಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಮಾರಂಭ ಆಚರಣೆ ಮಾಡಲು ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಶ್ರೀ ಭಗವಾನ್ ಕಾಲಭೈರೇಶ್ವರನ ದೇವಸ್ಥಾನದ ಬಗ್ಗೆ, ಅದರ ದೇವರ ಮಹಿಮೆ ಬಗ್ಗೆ ತಿಳ್ಕೊಬೇಕಂತಂದರೆ, ಶ್ರೀ ಭೈರವನು ಶ್ರೀ ಭಗವಾನ್ ಶಿವನ ಆಕ್ರಮಣಕಾರಿ ರೂಪವಾಗಿದೆ ಮತ್ತು ಭೈರವನು ದುಷ್ಟರನ್ನು ನಿರ್ಮೂಲನೆ ಮಾಡಲು, ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿರುತ್ತದೆ. ಒಟ್ಟಾರೆ 64 ಭೈರವರಿದ್ದಾರೆ. ಪ್ರತಿಯೊಂದು ಭೈರವನು ವಿಭಿನ್ನ ದಿಕ್ಕನ್ನು ನಿಯಂತ್ರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. 64 ಭೈರವರಲ್ಲಿ ಕಾಲಭೈರವನು ಪ್ರಮುಖನು. ಕಾಲಭೈರವನು ಎಲ್ಲ ಭೈರವನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾನೆ. ಹಾಗೆಯೇ ಕಾಲಭೈರವನ ಪೂಜೆಯನ್ನು ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತದೆ ಅಂತಂದರೆ, ಕಾಲಭೈರವನ ಆರಾಧಿಸುವುದರಿಂದ ಉತ್ತಮ ಸಮಯ ನಿರ್ವಹಣೆ, ಕೌಶಲ್ಯ ಮತ್ತು ಪ್ರಯತ್ನಗಳಲ್ಲಿ ಸಮಯೋಚಿತ ಯಶಸ್ಸನ್ನು ಪಡೆಯಬಹುದು. ಹಾಗೆಯೇ ಕೆಟ್ಟ ಸಮಯವನ್ನು ಉತ್ತಮ ಸಮಯಕ್ಕೆ ಬದಲಾವಣೆ ಮಾಡಿಕೊಳ್ಳಬಹುದು. ಹಾಗೆ ಮತ್ತು ಧರ್ಮ ಗ್ರಂಥಗಳ ಪ್ರಕಾರ ಕಾಲಭೈರವನು ಪೂಜಿಸುವುದರಿಂದ ಸಾಲಗಳು, ಕೆಟ್ಟ ಕರ್ಮಗಳು, ಸಾವಿನ ಭಯ, ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೋಬಹುದು. ಹಾಗೆಯೇ ಭೈರವನು ಶನಿಯ ಆಡಳಿತ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ಸಿಗುತ್ತದೆ ಅಂತ ಇಲ್ಲಿ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಸೋಮವಾರ, ಭಾನುವಾರ ಮತ್ತು ಶನಿವಾರ ಈ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಕಾಲಭೈರೇಶ್ವರ ದೇವರು ಕೂಡ ತುಂಬ ಪವರ್ಫುಲ್ಲಾಗಿದೆ. ನಿಮಗೆ ಎಲ್ಲಾದರೂ ಅಕ್ಕಪಕ್ಕ ಎಲ್ಲಾದರೂ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಹಾಗೆಯೇ ಇದರದ್ದು ವಿಶೇಷತೆ ಏನಂತ ಅಂದರೆ, ಬೂದುಗುಂಬಳಕಾಯಿ ಪೂಜೆ ತುಂಬ ವಿಶೇಷತೆ ಒಳಗೊಂಡಿದೆ. ಏನಂದರೆ, ಬೂದುಗುಂಬಳಕಾಯಿ ಪೂಜೆ ಮಾಡಿರೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನ ಓಡಿಸ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ತಿಳಿಸ್ತೀನಿ ಫ್ರೆಂಡ್ಸ್. ಇಲ್ಲಿನ ಮಾಹಿತಿ ಬಗ್ಗೆ, ಈ ದೇವಸ್ಥಾನದ ಅರ್ಚಕರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ, ಅದನ್ನು ತಿಳಿಯೋದ ಮುಖಾಂತರ ನೆಕ್ಸ್ಟ್ ವಿಡಿಯೋನ ಮಾಡೋಣ ಬನ್ನಿ. ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದು ಸುಮಾರು 700-800 ವರ್ಷಗಳ ಹಿಂದಿನ ದೇವಸ್ಥಾನ. ಇಲ್ಲಿ ಈ ದೇವರಿಗೆ ಸಾವಿರಾರು ಭಕ್ತರು ಕುಳವಾಗಿದ್ದ ಇರುವಂತಹ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಭಾನುವಾರ, ಗುರುವಾರ ವಿಶೇಷ ಪೂಜೆ ಇರ್ತದೆ. ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕುಂಬಳಕಾಯಿ ದೀಪ ಹಚ್ಚೋದು ಇಲ್ಲಿ ವಾಡಿಕೆ. ದೇವರ ಕಾಯಿ ಕಟ್ಟೋದು, ಯಂತ್ರ ಕಟ್ಟಿಸೋದು, ಬಸವನ ಪಾದ ಕೇಳೋದು, ಆಡಿಸೋದು, ದೇವರನ್ನು ಹೂ ಕೇಳೋದು ಇಲ್ಲಿ ಸಂಪ್ರದಾಯ. ಇಲ್ಲಿ ಏನೇ ಕೇಳ್ಕೊಂಡು ಹೋದ್ರೂ ನಿಮಗೆ ಒಳ್ಳೆಯದಾಗುತ್ತೆ. ಆಗಿರೋ ಎಲ್ಲ ಈ ಭೈರವೇಶ್ವರನ ನಂಬಿದ್ರೆ ನೀವು ಏನೇ ಕೇಳ್ಕೊಂಡಿದ್ರು ಇಲ್ಲಿ ಒಳ್ಳೆಯದಾಗುತ್ತೆ. ಆಗಿರ್ತಕ್ಕಂಥ ಉದಾಹರಣೆಗಳು ಇವೆ. ಯುಗಾದಿಯಾದ 2ನೇ ಭಾನುವಾರ ಸ್ವಾಮಿಯ ವಾರ್ಷಿಕೋತ್ಸವ ನಡೀತದೆ. ಜಾತ್ರಾ ಮಹೋತ್ಸವ, ರಥೋತ್ಸವ, ಇಂತಹ ಹಲವಾರು ಕಾರ್ಯಕ್ರಮಗಳು ನಡೀತವೆ ಇಲ್ಲಿ. ಫ್ರೆಂಡ್ಸ್, ಇದು 2ನೇ ಭಾಗ ಆಗಿ ವಿಡಿಯೋನ ಮತ್ತೊಂದು ವಿಡಿಯೋ ಬರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ನ ತುಂಬ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀನಿ. ತುಂಬ ಥ್ಯಾಂಕ್ಸ್.